ಹೊರಬಂತು ಕುಣಿಯೋ ಮಿಸೈಲ್, ಭಯಂಕರ ಅಸ್ತ್ರ ಪ್ರಯೋಗಿಸಿದ ಇರಾನ್. ಸಂಜೆ ಒಳಗೆ ಅಂಥದ್ದೇನಿದೆ? ನಮಸ್ಕಾರ ಸ್ನೇಹಿತರೆ. ಇಸ್ರೇಲ್ ಮತ್ತು ಇರಾನ್ ನಡುವಿನ ಯುದ್ಧದಲ್ಲಿ ಮೊಟ್ಟಮೊದಲ ಬಾರಿಗೆ ಇರಾನ್ ತನ್ನ ಬತ್ತಳಿಕೆಯಲ್ಲಿರುವ ಅತ್ಯಂತ ವಿನಾಶಕಾರಿ ಅಸ್ತ್ರವನ್ನು ಹೊರತೆಗೆದಿದೆ. ಶತ್ರುಗಳ ಪಾಲಿಗೆ ಯುದ್ಧರು ಘಾಸಿ ಮಾಡೋ ಇರಾನ್ನ ಕೈಲಿರೋ ದೈತ್ಯ ಸಾಮರ್ಥ್ಯ ಅಂತ ಕರೆಸಿಕೊಳ್ಳುತ್ತಿರುವ ಸಜ್ಜಿ-2 ಮಿಸೈಲ್ ಅನ್ನು ಪ್ರಯೋಗ ಮಾಡಿದೆ. ಇಸ್ರೇಲ್ ಮೇಲೆ ಹಾರಿಸಿ ಇಡೀ ಜಗತ್ತು ಇದರ ಬಗ್ಗೆ ಕುತೂಹಲದಿಂದ ನೋಡುತ್ತಾ ಇದೆ. ಮೇಲೆ ಹೋಗಿ ಕುಣಿಯುತ್ತೆ. ಇದೆಂಥ ಮಿಸೈಲ್ ಅಂತ ಚರ್ಚೆ ನಡೀತಾ ಇದೆ. ಹಾಗಿದ್ರೆ ಏನಿದು ಇರಾನ್ನ ಈ ಸಜ್ಜಿ ಮಿಸೈಲ್? ಬರೀ 7 ನಿಮಿಷದಲ್ಲಿ ಇಸ್ರೇಲ್ವರೆಗೂ ಹೇಗೆ ಹೋಗುತ್ತದೆ? ಇದು ಇಸ್ರೇಲ್ನ ಐರನ್ ಡೋಮ್ ಕೂಡ ಇದನ್ನು ತಡೆಯೋಕೆ ಒದ್ದಾಡೋದೇಕೆ? ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ಏನೇನು ಇರಾನ್ ಸಜ್ಜಿ ಬ್ರಹ್ಮಾಸ್ತ್ರದ ಬಗ್ಗೆ ಕಂಪ್ಲೀಟ್ ಆಗಿ ನೋಡೋಣ ಬನ್ನಿ ಸ್ನೇಹಿತರೆ. ಸಜ್ಜಿ-2 ಮುನ್ಸೂಚನೆ ನೀಡದೆ ಎರಗುವ ಮೃತ್ಯು. ಸ್ನೇಹಿತರೆ, ಇರಾನ್ ವಿರೋಧಿಗಳಾದ ಕಾಳಗ ದಿನಕ್ಕೂ ಜೋರಾಗುತ್ತಾ ಇದೆ. ಇಬ್ಬರು ತಮ್ಮ ಟಾರ್ಗೆಟ್ ಪಟ್ಟಿಗಳನ್ನು ವಿಸ್ತರಣೆ ಮಾಡುತ್ತಾ ಹೋಗ್ತಾ ಇದ್ದಾರೆ. ಇಷ್ಟು ದಿನ ಇರಾನ್ ತನ್ನ ಮೀಡಿಯಂ ರೇಂಜ್ನ ಅಷ್ಟೇ ಆಧುನಿಕ ಬಣ್ಣದ ಮಿಸೈಲ್ಗಳನ್ನು ಬಳಸ್ತಾ ಇತ್ತು. ಈಗ ಆ ಮಿಸೈಲ್ಗಳು ಹಾನಿಯಾಗ್ತಾ ಬರ್ತಾ ಇದೆ. ಹೀಗಾಗಿ ತನ್ನ ಬತ್ತಳಿಕೆಯಿರುವ ಹೊಸ ತಲೆಮಾರಿನ ಅಸ್ತ್ರಕ್ಕೆ ಇರಾನ್ ಸೇನೆ ಕೈ ಹಾಕಿದೆ. ಅದರಲ್ಲಿ ಒಂದು ಈ ಸಜ್ಜಿ-2. ಸಜ್ಜಿ ಪದ ಸುಟ್ಟ ಜೋಡಿ ಮಣ್ಣಿನ ಕಲ್ಲುಗಳು ಅಂತ ಅರ್ಥ. ಇಸ್ಲಾಮಿಕ್ ಗ್ರಂಥ ಕುರಾನ್ನಲ್ಲಿ ಇದರ ಬಗ್ಗೆ ಉಲ್ಲೇಖ ಇದೆ. ಮೆಕ್ಕಾದ ಮೇಲೆ ದಾಳಿ ಬಂದಿದ್ದ ಶತ್ರುಗಳ ಗಜಪಡೆಯನ್ನು ನಾಶ ಮಾಡುವ ಹಕ್ಕಿಗಳು ಈ ಕಲ್ಲುಗಳನ್ನು ಮಳೆ ಥರ ಸುರಿತಿದ್ವಂತೆ. ಅದೇ ರೀತಿ ಇಸ್ರೇಲ್ನನ್ನು ನಾಶ ಮಾಡಲು ಈ ಅಸ್ತ್ರ ಪ್ರಯೋಗ ಮಾಡ್ತಾ ಇದ್ದೇವೆ ಅಂತ ಇರಾನ್ ಈ ಹೆಸರು. ಸುಮಾರು 18 ಉದ್ದ ಮಿಸೈಲ್ 6 ಫ್ಲೋರ್ ಬಿಲ್ಡಿಂಗ್ನಷ್ಟು ಎತ್ತರವಾಗಿದೆ. ಇದರ ವ್ಯಾಸ ಡೈನಾಮಿಕ್ 1.25 ಮೀಟರ್ ಇದೆ. ಇನ್ನು ಲಾಂಗ್ ಹಾಗೂ ಲಾಂಚ್ ಆಗೋ ಟೈಮಲ್ಲಿ ಇದು ಒಟ್ಟು ತೂಕ 22ರಿಂದ 24 ಟನ್ ಇರುತ್ತದೆ. 1 ಟನ್ ಅಂದರೆ 1,000 kg, 22,000 kg ಆಗುತ್ತೆ. ಇದರ ರೇಂಜು ಬರೋಬ್ಬರಿ 2,000ರಿಂದ 2,500 ಕಿಲೋಮೀಟರ್ ಇದೆ. ಅಂದರೆ ಈ ಮಿಸೈಲ್ ಮೂಲಕ ಮಧ್ಯಪ್ರಾಚ್ಯದಲ್ಲಿರುವ ಎಲ್ಲ ಅಮೆರಿಕ ನೆಲೆಗಳನ್ನು ಈಸಿಯಾಗಿ ಟಾರ್ಗೆಟ್ ಮಾಡಬಹುದು. ಇನ್ನು ಕಂಪ್ಲೀಟಾಗಿ ಇಸ್ರೇಲ್ ದೇಶನೇ ಸಜ್ಜಿ ಮಿಸೈಲ್ನ ರೇಂಜ್ ಒಳಗೆ ಇದೆ. ಅಷ್ಟೇ ಅಲ್ಲ, ಟರ್ಕಿ, ಗ್ರೀಸ್ ಸೇರಿದಂತೆ ಪೂರ್ವ ಮತ್ತು ದಕ್ಷಿಣ ಯುರೋಪ್ನ ಬಾರ್ಡರ್ಗಳಿರುವ ಕೆಲವು ಜಾಗಗಳಿಗೂ ರೇಂಜ್ ಆಗುವ ಕೆಪಾಸಿಟಿ ಈ ಮಿಸೈಲ್ಗೆ ಇದೆ. ಈ ಸಜ್ಜಿ ಮಿಸೈಲ್ ತನ್ನ ತುದಿಯಲ್ಲಿ ಬರೋಬ್ಬರಿ 500ರಿಂದ 1,500 ತೂಕದ ಸ್ಫೋಟಕವನ್ನು ಹೊತ್ತೊಯ್ಯಬಲ್ಲದು. ಇಷ್ಟು ಮೊತ್ತದ ಸ್ಫೋಟಕ ಒಂದೇ ಜಾಗಕ್ಕೆ ಅಪ್ಪಳಿಸಿದರೆ ಅಲ್ಲಿ ಎಂತಹ ವಿನಾಶ ಆಗಬಹುದು ಎನ್ನುವುದು ನೀವೇ ಒಂದು ಸರಿ ಊಹಿಸಿಕೊಳ್ಳಿ. ಇಷ್ಟೇ ಅಲ್ಲ, ಸಜ್ಜಿ-2 ಮಿಸೈಲ್ ಮ್ಯಾಕ್ 2ರಿಂದ ಮ್ಯಾಕ್ 14 ಸ್ಪೀಡ್ನಲ್ಲಿ ಭೂಮಿಯತ್ತ ಅಪ್ಪಳಿಸುತ್ತೆ. ಮ್ಯಾಕ್ 1 ಅಂದರೆ ಶಬ್ದದ ವೇಗ. ಗಂಟೆಗೆ 1,235 ಕಿಲೋಮೀಟರ್. ಮ್ಯಾಕ್ 14 ಅಂದರೆ ಕಲ್ಪನೆ ಮಾಡಿಕೊಳ್ಳಿ ಬರೋಬ್ಬರಿ ಗಂಟೆಗೆ 17,000 ಕಿಲೋಮೀಟರ್ ಸ್ಪೀಡ್. ಇರಾನ್ನಿಂದ ಇಸ್ರೇಲ್ಗೆ ಇರೋ ದೂರ ಸುಮಾರು 1,500 ಕಿಲೋಮೀಟರ್. ಈ ಸ್ಪೀಡ್ನಲ್ಲಿ ಸಜ್ಜಿ ಮಿಸೈಲ್ ಇರಾನ್ನಿಂದ ಲಾಂಚ್ ಆದರೆ ಇಸ್ರೇಲ್ನ ರಾಜಧಾನಿ ಟೆಲ್ ಅವೀವ್ ತಲುಪೋಕ್ಕೆ ತಗೊಳ್ಳೋ ಸಮಯ ಕೇವಲ 7ರಿಂದ 8 ನಿಮಿಷ. ಅಷ್ಟೇ ಅಲ್ಲ, ಇದರಲ್ಲಿರುವ ಭಯಾನಕ ಶಕ್ತಿ ಇದೆ. ಅದು ಕುಣಿಯೋದು. ಸಾಮಾನ್ಯವಾಗಿ ನಾರ್ಮಲ್ ಮಿಸೈಲ್ಗಳು ಏನು ಮಾಡ್ತಾವೆ ಅಂತಂದರೆ ಹಾರಿದ ತಕ್ಷಣ ಮೇಲಕ್ಕೆ ಹಾರಿ ಆಮೇಲೆ ನೇರವಾಗಿ ಗುರಿ ಕಡೆ ಬೀಳುತ್ತದೆ. ಆದರೆ ಈ ಮಿಸೈಲ್ ಹಾಗಲ್ಲ. ಗುರಿ ತಲುಪುವ ಹೊತ್ತಿಗೆ ಆಕಾಶದಲ್ಲಿ ನರ್ತನ ಮಾಡುತ್ತದೆ. ಆ ಕಡೆ ಈ ಕಡೆ ಅದಿರುಗಳಿಗೆ ಹೊಡೆಯಬಾರ್ದು ಅಂತ ಜಿಗ್ಜಾಗ್ ಟೈಪಲ್ಲಿ ನುಗ್ಗಿ ಬರ್ತದೆ. ಇದೆಲ್ಲ ಹೇಗೆ ಸಾಧ್ಯ ಗೊತ್ತಾಗಬೇಕು ಅಂತಂದರೆ ನಾವು ಈ ಮಿಸೈಲ್ನ ಇರಾನ್ ಅಳವಡಿಸಿರುವ ಟೆಕ್ನಾಲಜಿಯನ್ನು ಸಿಂಪಲ್ಲಾಗಿ ಅರ್ಥ ಮಾಡಿಕೊಳ್ಳೋಣ. ಸ್ನೇಹಿತರೆ, ಡೆವಲಪ್ ಮಾಡಿದ ಇರಾನ್ನ ಏರೋಸ್ಪೇಸ್ ಇಂಡಸ್ಟ್ರೀಸ್ ಆರ್ಗನೈಜೇಷನ್ 2008-9ರಲ್ಲಿ ಇರಾನ್ ಯಶಸ್ವಿ ಪರೀಕ್ಷೆ ನಡೆಸಿತ್ತು. 2025ರಲ್ಲಿ ಇಸ್ರೇಲ್ ಮತ್ತು ಇರಾನ್ ನಡುವೆ 12 ದಿನಗಳ
ಮಿನಿ ಯುದ್ಧ ಆಯ್ತಲ್ಲ, ಆಗ ಇದನ್ನು ಮೊದಲ ಸಲ ಬಳಸಿದ್ದರು. ಆಗ ಈಗ ಮಿಸೈಲ್ ಆಸ್ಪತ್ರೆ ಮೇಲೆ ಬಿದ್ದು ದೊಡ್ಡ ಅನಾಹುತ ಸೃಷ್ಟಿ ಮಾಡಿತ್ತು. ಈಗ 2026ರಲ್ಲಿ ಯುದ್ಧದಲ್ಲಿ ಮೊದಲ ಸಲ ಇರಾನ್ ಅಸ್ತ್ರಕ್ಕೆ ಕೈ ಹಾಕಿದೆ. ಇರಾನ್ ಈ ಮಿಸೈಲ್ನ ಮೂಲಕ ಟೆಲ್ ಅವಿವ್ನ ಪ್ರಮುಖ ಸೇನಾ ಮತ್ತು ಆಯಾ ಕಟ್ಟಿನ ನೆಲೆಗಳನ್ನು ಗುರಿ ಮಾಡಿತ್ತು. ಮಾಹಿತಿ ಪ್ರಕಾರ ಈ ಮಿಸೈಲ್ ಟೆಲ್ ಅವಿವ್ನಲ್ಲಿ ಅಮೆರಿಕನ್ ಕಾನ್ಸುಲೇಟ್ ಅಧಿಕಾರಿ ವಸತಿ ಕಟ್ಟಡಕ್ಕೆ ಹಾನಿಯಾಗಿದೆ. ಮಿಸೈಲ್ನ ಅವಶೇಷಗಳು ಬಿದ್ದು ಕನಿಷ್ಠ ಮೂವರು ಇಸ್ರೇಲಿಗಳು ಗಾಯಗೊಂಡಿದ್ದಾರೆ ಎಂದು ಹೇಳುತ್ತಾರೆ. ಹಾಗೆ ಇಸ್ರೇಲ್ನ ಅನೇಕ ಕಡೆ ಈ ಮಿಸೈಲ್ ಹೋಗಿ ಬಿದ್ದಿದೆವೆಂದು ಹೇಳ್ತಿದ್ದಾರೆ. ಆದರೆ ಎಕ್ಸಾಕ್ಟ್ ಆಗಿ ಇನ್ನೆಷ್ಟು ಹಾನಿಯಾಗಿದೆ ಸ್ಪಷ್ಟವಾಗಿ ಆಗಬೇಕು. ಈ ಮಿಸೈಲ್ ಇಷ್ಟೊಂದು ಅಪಾಯಕಾರಿ ಆಗೋಕ್ಕೆ ಕಾರಣ ಇದರಲ್ಲಿ ಬಳಸಲಾದ ಸಾಲಿಡ್ ಫ್ಯೂಯಲ್ ಅಂದರೆ ಘನ ಇಂಧನ ಟೆಕ್ನಾಲಜಿ. ಈ ಮಿಸೈಲ್ನ ಅಸಲಿ ಗೇಮ್ ಚೇಂಜರ್ ಏನಿದು ಅಂತ ಅಂದರೆ, ಉದಾಹರಣೆಗೆ ಇರಾನ್ನ ಒಂದು ಹಳೆಯ ಶಾ ಪ್ರೇಮಂತ ಮಿಸೈಲ್ಗಳು ಲಿಕ್ವಿಡ್ ಫ್ಯೂಯಲ್ ದ್ರವ ಇಂಧನ ಬಳಸುತ್ತವೆ. ಲಿಕ್ವಿಡ್ ಫ್ಯೂಯಲ್ ಇರೋ ಮಿಸೈಲ್ ಪ್ರಾಬ್ಲಮ್ ಏನಂದರೆ, ಅದನ್ನು ಯಾವಾಗ ಬೇಕಾದರೂ ಆವಾಗ ಲಾಂಚ್ ಮಾಡೋಕ್ಕೆ ಆಗಲ್ಲ. ಲಾಂಚ್ ಮಾಡೋಕ್ಕೂ ಮುನ್ನ ಗಂಟೆ ನಿಂತು ಅದಕ್ಕೆ ಇಂಧನ ತುಂಬಬೇಕು. ಈ ಟೈಮ್ನಲ್ಲಿ ಅಮೆರಿಕ ಅಥವಾ ಇಸ್ರೇಲ್ನ ಸ್ಯಾಟಲೈಟ್ಗಳು ಆ ಲಾಂಚ್ ಪ್ಯಾಡ್ಗಳನ್ನು ಸುಲಭವಾಗಿ ಪತ್ತೆ ಹಚ್ಚಬಲ್ಲದು. ಶತ್ರುಗಳನ್ನು ಅಲರ್ಟ್ ಕೊಡುತ್ತೆ. ಲಾಂಚ್ ಆಗೋಕ್ಕೂ ಮುನ್ನವೇ ಇದನ್ನು ಇಸ್ರೇಲ್ ಫೈಟರ್ ಜೆಟ್ಗಳು ಬಂದು ಆ ಮಿಸೈಲ್ಗಳನ್ನು ಧ್ವಂಸ ಮಾಡಬಹುದು. ಆದರೆ ಸಜ್ಜಿಲಾಗಲ್ಲ. ಇದು ಪಕ್ಕಾ ಸಾಲಿಡ್ ಫ್ಯೂಯಲ್ ವ್ಯವಸ್ಥೆ. ಇದರಲ್ಲಿ ಇಂಧನ ಮೊದಲೇ ತುಂಬಿ ರೆಡಿಯಾಗಿರುತ್ತದೆ. ಇರಾನ್ನ ಮಿಲಿಟರಿ ಟ್ರಕ್ಗಳು ಎಲ್ಲಿ ಬೇಕಾದರೂ ಊಟಾಗಿ ಓಡಾಡಬಹುದು ಅಥವಾ ಅಂಡರ್ಗ್ರೌಂಡಲ್ಲಿ ಲಾಂಚ್ ಪ್ಯಾಡ್ನಲ್ಲಿ ನಿಲ್ಲಿಸಬಹುದು. ಆರ್ಡರ್ ಬಂದ ತಕ್ಷಣ ಯಾವುದೇ ಪೂರ್ವಸಿದ್ಧತೆಯಿಲ್ಲದೆ ಕೇವಲ 2-3 ನಿಮಿಷಗಳಲ್ಲಿ ಇದನ್ನು ಫೈರ್ ಮಾಡಬಹುದು. ಅಂದರೆ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ, ಇಷ್ಟೊತ್ತು ಅಮೆರಿಕ ರೇಡಾರ್ಗಳಿಗೆ ಕನಿಷ್ಠ ಮುನ್ಸೂಚನೆ ಸಿಗೋದಿಲ್ಲ. ಸ್ಯಾಟಲೈಟ್ಗಳು ಈ ಲಾಂಚನ್ನು ಪತ್ತೆ ಹಚ್ಚುವಷ್ಟರಲ್ಲಿ ಮಿಸೈಲ್ ಆಕಾಶಕ್ಕೆ ಚಿಮ್ಮಿರುತ್ತದೆ. ಶತ್ರುಗಳಿಗೆ ಅಲರ್ಟ್ ಆಗೋಕ್ಕೆ ಕನಿಷ್ಠ ಸಮಯ ಕೂಡ ಸಿಗೋದಿಲ್ಲ. ಇದೇ ಕಾರಣಕ್ಕೆ ಸಜ್ಜಿಲ್-2 ಅಂತ ಮುನ್ಸೂಚನೆ ನೀಡದೆ ಎರಗುವ ಮೃತ್ಯು ಎಂದು ಕರೆಯುವುದು. ಇನ್ನು ಈ ಮಿಸೈಲ್ನ ಒಳಗಡೆ ಮನುಕುಲ ದ್ವಿವೇಹಿಕಲ್ ಅತ್ಯಾಧುನಿಕ ಟೆಕ್ನಾಲಜಿ ಇದೆ. ಇದನ್ನು ಸಿಂಪಲ್ ಆಗಿ ಅರ್ಥ ಮಾಡಿಕೊಳ್ಬೇಕಂತಂದರೆ ಒಂದು ಉದಾಹರಣೆ ನೋಡಬೇಕು. ಸಾಮಾನ್ಯ ಬ್ಯಾಲಿಸ್ಟಿಕ್ ಮಿಸೈಲ್ಗಳು ಹೇಗೆ ಕೆಲಸ ಮಾಡುತ್ತವೆ. ನೀವು ಒಂದು ಕಲ್ಲನ್ನು ಆಕಾಶಕ್ಕೆ ಜೋರಾಗಿ ಎಸೆದರೆ ಅದು ಒಂದು ನಿರ್ದಿಷ್ಟ ಪಥದಲ್ಲಿ ಹೋಗಿ ಕೆಳಗೆ ಬೀಳುತ್ತದೆ ಅಲ್ವಾ. ಇದನ್ನು ಪ್ಯಾರಾಬೋಲಿಕ್ ಪಾತ್ ಅಂತ ಕರೀತಾರೆ. ಒಂದು ಲಾಂಚ್ ಆದ ಮೇಲೆ ಅದರ ದಾರಿ ಬದಲಾಯಿಸೋಕೆ ಆಗೋದಿಲ್ಲ. ಹೀಗಾಗಿ ಕೆಳಗಿರುವ ಡಿಫೆನ್ಸ್ ರೇಡಾರ್ಗಳು ಆ ಕಲ್ಲುಗಳು ಎಷ್ಟು ಸ್ಪೀಡಲ್ಲಿ ಬರ್ತಾ ಇದೆ, ಯಾವ ಆ್ಯಂಗಲ್ ಬರ್ತಾ ಇದೆ ಅನ್ನೋ ಲೆಕ್ಕ ಹಾಕೋದಕ್ಕೆ ಅದು ಎಲ್ಲಿ ಬೀಳುತ್ತೆ ಅಂತ ನಿಖರವಾಗಿ ಪ್ರೆಡಿಕ್ಟ್ ಮಾಡ್ತವೆ. ಆ ಜಾಗಕ್ಕೆ ಕೌಂಟರ್ ಮಿಸೈಲ್ ಫೈರ್ ಮಾಡಿ ಹೊಡೆದು ಬೀಳಿಸುತ್ತೆ. ಆದರೆ ಈ ಡ್ಯಾನ್ಸಿಂಗ್ ಮಿಸೈಲ್ ಆಕಾಶದಲ್ಲಿ ಕೆಳಗೆ ಟಾರ್ಗೆಟ್ ಕಡೆ ನುಗ್ಗುವಾಗ ತನ್ನ ದಿಕ್ಕನ್ನು ಪದೇ ಬದಲಾಯಿಸುತ್ತದೆ. ಈ ಮಿಸೈಲ್ನ ತುದಿಯಲ್ಲಿ ಸಣ್ಣ ಕಂಟ್ರೋಲ್ ಪಿನ್ಸ್ ಮತ್ತು ಥ್ರಸ್ಟರ್ಗಳು ಇರುತ್ತವೆ. ಇದರ ಸಹಾಯದಿಂದ ಮಿಸೈಲ್ ಗಾಳಿಯಲ್ಲಿ ಎಡಕ್ಕೆ ಬಲಕ್ಕೆ ಜಿಗುತ್ತಾ ನುಣುಚಿಕೊಳ್ಳುತ್ತಾ ಹೋಗುತ್ತದೆ. ಶತ್ರುಗಳ ರೇಡಾರ್ಗಳು ಈ ಮಿಸೈಲ್ನ ಪಾಯಿಂಟ್ ಹೇಗೆ ಬೀಳುತ್ತೆ ಅಂತ ಲೆಕ್ಕಾಚಾರ ಹಾಕೋದಷ್ಟರಲ್ಲಿ ಅದು ತನ್ನ ದಾರಿ ಬದಲಿಸಿ ಪಾಯಿಂಟ್ ಬಿ ಕಡೆ ಹೋಗುತ್ತದೆ. ರೇಡಾರ್ಗಳ ಪ್ರೊಡಕ್ಷನ್ ಸಂಪೂರ್ಣವಾಗಿ ಫೇಲ್ ಆಗುತ್ತೆ. ಹೀಗಾಗಿ ಏರ್ ಡಿಫೆನ್ಸ್ ಸಿಸ್ಟಮ್ಗಳಿಗೆ ಈ ಜಿಗ್‌ಜಾಗ್ ಮಿಸೈಲನ್ನು ಟ್ರ್ಯಾಕ್ ಮಾಡೋದು ಬಿಗ್ ಚಾಲೆಂಜ್ ಆಗಿದೆ. ಈ ಮೋಸದ ಆಟದಲ್ಲಿ ಮುಂದೆನೇ ಇಸ್ರೇಲ್ನ ಐರನ್ ಡೋಮ್ ಯಾಮಾರೋದು. ಅಷ್ಟೇ ಅಲ್ಲ, ಅಡ್ವಾನ್ಸ್ ಟೆಕ್ನಾಲಜಿ ರೇಡಾರ್ಗಳಿಗೆ ಈ ಮಿಸೈಲ್ ಆಕಾಶದಲ್ಲಿ ಕಾಣಿಸೋದೇ ಇದು ಭೂಮಿಯ ಅಪ್ಪಳಿಸುವ ಕೆಲವೇ ಸೆಕೆಂಡುಗಳ ಮುಂಚೆ ಮಾತ್ರ. ಇಂಟರ್ಸೆಪ್ಟರ್ ಮಿಸೈಲ್ಗಳನ್ನು ಫೈರ್ ಮಾಡೋಕ್ಕೆ ಇಸ್ರೇಲ್ ಆರ್ಮಿಗೆ ಸಿಗೋ ರೆಸ್ಪಾನ್ಸ್ ಟೈಮ್ ತುಂಬ ಕಡಿಮೆ ಇರ್ತದೆ. ಕೇವಲ 7 ನಿಮಿಷದಲ್ಲಿ ಇದು ಇಸ್ರೇಲ್ ಮೇಲೆ ಅಪ್ಪಳಿಸೋದ್ರಿಂದ ಅಲ್ಲಿನ ಜನಸಾಮಾನ್ಯರಿಗೆ ವಾರ್ನಿಂಗ್ಸ್ ಕೇಳಿ ಬಂಕರ್ಗಳ ಒಳಗೆ
ಓಡಿ ಹೋಗಿ ಪ್ರಾಣ ಉಳಿಸಿಕೊಳ್ಳಲು ಸರಿಯಾದ ಸಮಯ ಸಿಗುವುದಿಲ್ಲ. ಇಲ್ಲಿ ಬಂದು ಒಂದು ಟ್ಯಾಂಕ್ ತೂಕದ ಬಾಂಬ್ ಅಥವಾ ಮಿಸೈಲ್ ಬಿದ್ದಾಗ ಆಗುವ ಸ್ಫೋಟದ ತೀವ್ರತೆ ಅಂದರೆ ಇಡೀ ಬಿಲ್ಡಿಂಗ್ಗಳು, ರೆಡ್ ಸಿಸ್ಟಮ್ಗಳು ಕ್ಷಣದಲ್ಲಿ ಬೂದಿಯಾಗಿ ಹೋಗುತ್ತದೆ. ಅಷ್ಟೇ ಅಲ್ಲ, ಇರಾನ್ಗೆ ಒಂದು ಸಜೀವ ಅಥವಾ ಬ್ಯಾಲಿಸ್ಟಿಕ್ ಮಿಸೈಲ್ ತಯಾರಿಸಲು ಅಂದರೆ $2 ಲಕ್ಷದಿಂದ $5 ಲಕ್ಷ, $1.4 ಕೋಟಿ ಖರ್ಚಾಗುತ್ತದೆ. ಆದರೆ ಹೊಡೆದುರುಳಿಸೋಕೆ ಬಳಸುವ R2 ಅಥವಾ R3 ಇಂಟರ್ಸೆಪ್ಟರ್ ಬರೋಬ್ಬರಿ $3.5 ಮಿಲಿಯನ್ ಬೇಕಾಗುತ್ತದೆ. ಒಂದು ಇಂಟರ್ಸೆಪ್ಟರ್ಗೆ ಸುಮಾರು $29 ಕೋಟಿ ಖರ್ಚಾಗುತ್ತದೆ. ಇನ್ನು ಡೇವಿಡ್ ಸೆಸ್ಲೆಮ್ ಮಿಸೈಲ್ಗೆ $8 ಕೋಟಿ ಬೆಲೆ ಇದೆ. ಹೀಗಾಗಿ ಇಸ್ರೇಲ್ ಏನೇ ವ್ಯವಸ್ಥೆ ಮಾಡಿಕೊಂಡ್ರೂ ಇದರಿಂದ ಹಾನಿ ಇದ್ದೇ ಇದೆ ಅಂತ ರಕ್ಷಣಾ ತಜ್ಞರು ಹೇಳ್ತಾ ಇದ್ದಾರೆ. ಸದ್ಯ ಇಂಥ ಅಸ್ತ್ರವನ್ನೇ ಇರಾನ್ ಈ ಸಲ ಯುದ್ಧಭೂಮಿಗೆ ಇಳಿಸಿದೆ. ಇದನ್ನು ಮುಂದಿನ ದಿನಗಳಲ್ಲಿ ಇನ್ಯಾವ ರೀತಿಯಲ್ಲಿ ಬಳಸ್ತಾರೆ ನೋಡಬೇಕು. ಆದರೆ ಸದ್ಯ ಈಗ ಇರಾನ್ನ ಮಿಸೈಲ್ ಶಕ್ತಿಯನ್ನು ಕಮ್ಮಿ ಮಾಡ್ತಾ ಇದೆ. ಅವರಿಗೆ ಈ ಜೀವನ ಸಂಗ್ರಹ ಮಾಹಿತಿ ಕೂಡ ಇರುತ್ತೆ. ನಮಸ್ಕಾರ ವೀಕ್ಷಕರೇ, ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಈ ಕೂಡ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನೀವು ಒಂದು ಸಬ್ಸ್ಕ್ರೈಬ್, ಒಂದು ಲೈಕ್ ಅಥವಾ ಒಂದು ಕಮೆಂಟ್ ಕೊಟ್ಟರೆ ನಮಗೆ ಸ್ಫೂರ್ತಿದಾಯಕವಾಗಿರುತ್ತೆ ಸ್ನೇಹಿತರೆ. ಇನ್ನಿಷ್ಟು ವಿಧವಾದ ವಿಡಿಯೋಗಳಿಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ.